ಮಂಡ್ಯ ವಿಚಾರ ಅಂತ ಬಂದಾಗ ಮಂಡ್ಯದಲ್ಲಿ ಒಂದು ಕರುಣಾಜನಕ ಕಥೆ ಆಗಿದೆ. ಕರುಣಾಜನಕ ಕಥೆ ಅನ್ನೋದಕ್ಕಿಂತ ಒಂಥರ ಶಾಕಿಂಗ್ ನ್ಯೂಸ್. ಶಾಕಿಂಗ್ ಅಂದರೆ ಶಾಕಿಂಗ್ ನ್ಯೂಸ್. ಮಂಡ್ಯದಲ್ಲಿ ಬಡ ಕುಟುಂಬದ ಕರುಣಾಜನಕ ಕಥೆ. ಹೆತ್ತ ಮಗುವನ್ನು ಆರೈಕೆ ಮಾಡಲಾಗದೆ ಪರದಾಡುವಂಥ ಪರಿಸ್ಥಿತಿ, ಪರದಾಡ್ತಾ ಇದೆ. ಸಾಂತ್ವನ ಆರೈಕೆ ಕೇಂದ್ರಕ್ಕೆ ಬಡ ಕುಟುಂಬ ಮಗುವನ್ನು ಒಪ್ಪಿಸಿದೆ. ಮಳವಳ್ಳಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದಿರುವಂಥ ಘಟನೆ ಇದು. ಬಡ ಕುಟುಂಬದ ಮಹಿಳೆಗೆ ಗಂಡು ಮಗು ಆಗತ್ತೆ. ಪೋಷಕರ ಅನುಮತಿ ಮೇರೆಗೆ ಈಗ ಆರೈಕೆ ಕೇಂದ್ರಕ್ಕೆ ರವಾನೆ ಆಗಿದೆ. ಹಸುಗೂಸು ಕಂದಮ್ಮನನ್ನ ಈ ರೀತಿಯಾಗಿ ಆರೈಕೆ ಕೇಂದ್ರಕ್ಕೆ ಒಪ್ಪಿಸಿರುವಂತ ತಾಯಿ ಮತ್ತೆ ಗಂಡ, ಬಡ ಕುಟುಂಬದ ದಂಪತಿಯಿಂದ ಕರುಳು ಹಿಂಡುವಂತ ನಿರ್ಧಾರ ಇದೆ. ಗೊತ್ತಿಲ್ಲ, ನಿನ್ನೆಯಷ್ಟೇ ಆಸ್ಪತ್ರೆಯಲ್ಲಿ ಈ ಬಡ ಕುಟುಂಬದ ಮಹಿಳೆಗೆ ಗಂಡು ಮಗು ಜನನ ಆಗತ್ತೆ. ಮಗು ಹುಟ್ಟಿದ ತಕ್ಷಣವೇ ಆ ಮಗುವನ್ನ ಸಾಕಲು ಶಕ್ತಿ ಇಲ್ಲ, ಯಾರಿಗಾದ್ರೂ ಕೊಟ್ಟು ಬಿಡಿ ಅಂತ ತಂದೆ ತಾಯಿಯವರು ಅಲ್ಲಿರುವಂಥ ವೈದ್ಯರಿಗೆ ಮಾಹಿತಿಯನ್ನು ನೀಡ್ತಾರೆ. ಹೆತ್ತ ತಾಯಿ ತಂದೆಯ ನಿರ್ಧಾರವನ್ನು ಕಂಡು ಒಂದು ಕ್ಷಣ ಆಸ್ಪತ್ರೆಯ ವೈದ್ಯರು ಶಾಕ್ಗೆ ಒಳಗಾಗ್ತಾರೆ. ತಕ್ಷಣವೇ ಈ ವಿಷಯ ಆಸ್ಪತ್ರೆಯ ಮೇಲಾಧಿಕಾರಿಗಳಿಗೆ ವೈದ್ಯರು ಮಾಹಿತಿಯನ್ನು ನೀಡ್ತಾರೆ. ಆಸ್ಪತ್ರೆಯ ಹಿರಿಯ ವೈದ್ಯರು ಸೇರಿ ಶಿಶು ಅಭಿವೃದ್ಧಿ ಇಲಾಖಾ ಅಧಿಕಾರಿಗಳಿಂದ ಪೋಷಕರ ಮನವೊಲಿಸುವಂಥ ಯತ್ನ ಕೂಡ ಆಗುತ್ತೆ. ಮನವೊಲಿಸಿದ್ರೂ ಕೂಡ ತಂದೆ ತಾಯಿಯ ನಿರ್ಧಾರ ಬದಲಾಗೋದಿಲ್ಲ. ಅದಾದ ಬಳಿಕ ಮಗುವನ್ನ ಸಾಂತ್ವನ ಆರೈಕೆ ಕೇಂದ್ರಕ್ಕೆ ಅಧಿಕಾರಿಗಳು ಕಳುಹಿಸುವುದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹಾಸ್ಪಿಟ್ಲಲ್ಲಿ ಗಂಡು ಮಗುವಿನ ಜನನ ಆಗತ್ತೆ. ಈ ಅಮ್ಮಗೆ ಅಥವಾ ಈ ತಾಯಿಗೆ, ಹೆತ್ತಿರುವಂಥ ತಾಯಿಗೆ ತನ್ನ ಹಸುಗೂಸನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಇಂಥವರಿಗೆ ಮಗು ಯಾಕೆ ಬೇಕಾಗಿತ್ತು ಅಂತ ಮೊದಲೇ ನಿರ್ಧಾರ ಮಾಡಬಹುದಾಗಿತ್ತಲ್ಲ. ಅಷ್ಟೊಂದು ಬಡತನ ಇರುತ್ತಾ? ಆ ರೀತಿಯ ಬಡತನನ ಇದೆಲ್ಲ ಮಾಡ್ತದ್ದು ಏನು ಅಂತ ಗೊತ್ತ ಉದ್ದೇಶ ಯಾಕೆ ನೀನ್ ನೋಡ್ಕೊಳ್ಕ ಬಂದ ಮಗಿನ ನೀ ನೋಡ್ಕೋಬೋದಲ್ಲ ಮಗಿನ. ಅಪ್ಪ ಬಿಡು, ನೀನ್ ನೋಡ್ಕೋಬೋದಲ್ಲ. ನಿಮ್ಗೆ ನೋಡ್ಕೊಳಕ್ ಇಷ್ಟ ಈಗ ನೀನ್ ನೋಡ್ಕೊ ಕಷ್ಟ ಆಗ್ತಿದೆ ಸ್ವಇಚ್ಛೆಯಿಂದ ಹುಟ್ಟಿ ಕೊಡ್ತಾ ಅಲ್ಲಮ್ಮ. ಈಗ ನೀ ಸ್ವಇಚ್ಛೆಯಿಂದ ಕೊಡ್ತಾ ಇದೀಯ ತಾನೆ, ಇಲ್ಲಿ ಯಾರಿಗೂ ಬರುವಂತ ಇಲ್ಲ ತಾನೆ. ನೀನ್ ಸ್ವಇಚ್ಛೆಯಿಂದ ಕೊಡ್ತಾ ಇದೀಯಾ ಗೊತ್ತಾ? ಏನಕ್ಕೆ ಇದೆಲ್ಲ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ ಫೋನ್ ಸಂಪರ್ಕದಲ್ಲಿದ್ದಾರೆ. ಲಾರಾ, ನಿಜವಾಗ್ಲೂ ಕೂಡ ಇದು ಕರುಣಾಜನಕ ಕಥೆ ಅಲ್ಲ, ಶಾಕಿಂಗ್ ನ್ಯೂಸ್ ಇದು. ಆ ಹಸುಗೂಸನ್ನು ಆ ತಾಯಿಗೆ ನೋಡೋಕ್ಕೆ ಆಗಲಿಲ್ಲ ಅಥವಾ ನೋಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಮಗು ಯಾಕೆ ಅನ್ನುವಂಥ ಪ್ರಶ್ನೆ. ಆ ರೀತಿಯ ತೀರಾ ಕಡು ಬಡತನ ಇರುತ್ತಾ? ಆ ಮಗು ಹುಟ್ಟಿದ ತಕ್ಷಣ ಊಟ ಬೇಕು, ಮತ್ತೊಂದು ಬೇಕು, ಮಗದೊಂದು ಬೇಕು ಅಂತ ಏನೂ ಕೇಳೋದಿಲ್ಲ. ತಾಯಿಯ ಎದೆ ಹಾಲು ಮಾತ್ರ ಕೇಳುತ್ತೆ. ಅಷ್ಟು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಈ ತಾಯಿಗೆ ಯಾಕೆ ಮಗು ಬೇಕಾಗಿತ್ತು ಅಂತ? ಸಕ್ಕರೆ ನಾಡು ಮಂಡ್ಯದಲ್ಲಿ ಈಗ ಬಡ ಕುಟುಂಬದ ಒಂದು ಕರುಣಾಜನಕ ಕತೆ ಕೂಡ ಆಗಿರುವಂತದ್ದು. ಎತ್ತ ಮಗುವನ್ನ ಆರೈಕೆ ಮಾಡಲಾಗದೆ ತಾಯಿ ಸಾಂತ್ವನ ಆರೈಕೆ ಕೇಂದ್ರಕ್ಕೆ ಒಪ್ಪಿಸಿದಂತ ಘಟನೆ ಕೂಡ ಮಂಡ್ಯದ ವಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿರುವಂತದ್ದು. ಬಡ ಕುಟುಂಬದ ಈ ಒಂದು ಚಿಂತಾಜನಕ ವಿಷಯ ಈಗ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗಿರುವಂತದ್ದು. ಮಂಡ್ಯ ಜಿಲ್ಲೆ ಮಳವಳ್ಳಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈ ರೀತಿಯಾದಂತ ಒಂದು ಘಟನೆ ಕೂಡ ನಡೆದಿದೆ ಅಂತಾನೆ ಹೇಳಲಾಗ್ತಾ ಇದೆ. ತಾಲೂಕಿನ ಬಡ ಕುಟುಂಬದ ದಂಪತಿಗಳು ಈಗ ಕರುಳು ಹಿಂಡುವಂತ ನಿರ್ಧಾರವನ್ನ ಕೂಡ ತೆಗೆದುಕೊಂಡಿರುವಂತದ್ದು. ನಿನ್ನೆಯಷ್ಟೇ ಆಸ್ಪತ್ರೆಯಲ್ಲಿ ಈ ಬಡ ಕುಟುಂಬದ ಮಹಿಳೆಗೆ ಜನಿಸಿದಂತ ಗಂಡು ಮಗುವನ್ನ, ಆ ಮಗುವನ್ನ ಹುಟ್ಟಿದ ತಕ್ಷಣವೇ ಆ ಮಗುವಿಗೆ ಸಾಕಲು ಶಕ್ತಿ ಇಲ್ಲ, ಇದನ್ನ ಯಾರಿಗಾದ್ರೂ ಕೊಟ್ಬಿಡಿ ಅಂತ ಹೇಳಿ ಕೂಡ ತಂದೆ ತಾಯಿ ಇಬ್ರು ಅಂಗಲಾಚಿದಂತ ಕರುಣಾಜನಕ ಘಟನೆ ಕೂಡ ನಡೆದಿರುವಂತದ್ದು. ಎತ್ತ ತಾಯಿ ತಂದೆಯ ನಿರ್ಧಾರವನ್ನ ಕಂಡು ಒಂದು ಕ್ಷಣ ಏನು ಆಸ್ಪತ್ರೆ ವೈದ್ಯರೇ ದಂಗಾಗಿ ಹೋಗಿರುವಂತದ್ದು. ತಕ್ಷಣವೇ ವಿಷಯವನ್ನ ಆಸ್ಪತ್ರೆಯ ಮೇಲಾಧಿಕಾರಿಗಳಿಗೆ ತಿಳಿಸುವಂತ ಕೆಲಸವನ್ನ ಮಾಡಿ ಆಸ್ಪತ್ರೆಯ ಹಿರಿಯ ವೈದ್ಯರು ಸೇರಿ ಶಿಶು ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಪೋಷಕರ ಮನವೊಲಿಸುವಂತ ಯತ್ನವನ್ನ ಕೂಡ ಮಾಡಿದ್ರು. ಆದ್ರೆ ಯಾವುದೇ ರೀತಿಯಾದಂತ ಪ್ರಯೋಜನ ಕೂಡ ಆಗಲಿಲ್ಲ. ನಮ್ಮ ಕೈಲಿ ಮಗುವನ್ನ
ಸಾಕ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಮಾತನ್ನ ಕೂಡ ತಂದೆ ತಾಯಿ ಇಬ್ರು ಹೇಳಿರುವಂತದ್ದು. ಬಳಿಕ ಮಗುವನ್ನ ಸಾಂತ್ವನ ಆರೈಕೆ ಕೇಂದ್ರಕ್ಕೆ ಕಳಿಸಿ ಕೊಟ್ಟಿರುವಂತದ್ದು. ಈ ಒಂದು ಅಧಿಕಾರಿಗಳ ನಿರ್ಧಾರವನ್ನ ಕೂಡ ಮಾಡಿರುವಂತದ್ದು. ಜೊತೆಗೆ ಪೋಷಕರ ಅನುಮತಿ ಮೇರೆಗೆ ಈಗ ಮಗುವನ್ನ ಸಾಂತ್ವನ ಕೇಂದ್ರಕ್ಕೆ ಈಗ ಅಧಿಕಾರಿಗಳು ವೈದ್ಯರು ರವಾನೆಯನ್ನ ಕೂಡ ಮಾಡಿರುವಂತದ್ದು. ಪೋಷಕರ ಕಠಿಣ ನಿರ್ಧಾರಕ್ಕೆ ಕಾರಣವೇನಾಯ್ತು ಅಂತೇಳಿ ಕೂಡ ಈಗ ಕಂಡ್ಬರ್ತಾ ಇಲ್ಲ. ಆದ್ರೆ ಬಡತನವನ್ನ ಒಂದು ಮಾತನ್ನ ಕೂಡ ಈಗ ದಂಪತಿಗಳು ಇಬ್ರು ಕೂಡ ಹೇಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇಂತ ಒಂದು ಕೃತ್ಯ ಜಿಲ್ಲೆಯಲ್ಲಿ ನಡೆದಿರುವಂತದ್ದು ಒಂದು ಸಾರ್ವಜನಿಕ ವಲಯದಲ್ಲಿ ಕರುಣಾಜನಕವಾಗಿದೆ ಅಂತ ಹೇಳಲಾಗ್ತದೆ. ಬಡತನ ಅಂತ ಹೇಳಿದ್ರೆ ಅಂದ್ರೆ ಯಾವ ರೀತಿಯ ಬಡತನ ಅಂದ್ರೆ ಗಂಡ ಹೆಂಡತಿ ಇಬ್ರು ದುಡಿಯಲ್ವಾ, ಏನು ಎತ್ತ ಗಂಡ ಏನ್ ಮಾಡ್ತಾನೆ, ಇವರ ಹಿನ್ನೆಲೆ ಏನು? ಇವರು ಯಾವುದೇ ರೀತಿಯಾದಂತ ಮೇಲೊಳ ಕಾರಣವನ್ನ ಕೂಡ ನೀಡ್ತಾ ಇಲ್ಲ. ಆದ್ರೆ ನಮ್ಮ ಕೈಲಿ ಮಗುವನ್ನ ಪೋಷಣೆ ಮಾಡಲು ಆಗ್ತಾ ಇಲ್ಲ ಅನ್ನೋ ಒಂದು ಕಾರಣವನ್ನ ಕೂಡ ಮಾತ್ರ ಈಗ ವೈದ್ಯರ ಬಳಿ ಹೇಳ್ತಾ ಇರುವಂತದ್ದು. ಜೊತೆಗೆ ಲಿಖಿತ ರೂಪದಲ್ಲೂ ಕೂಡ ನಮಗೆ ಈ ಮಗುವನ್ನ ಆರೈಕೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ಕೂಡ ಈಗ ಲಿಖಿತ ರೂಪದಲ್ಲಿ ಕೂಡ ಬರ್ದು ಕೊಟ್ಟಿರುವಂತದ್ದು. ಪ್ರಸನ್ನ, ಅಂದ್ರೆ ಗಂಡ ಹೆಂಡತಿ ಬಿಟ್ರೆ ಬೇರೆ ಫ್ಯಾಮಿಲಿ ಕುಟುಂಬ ಯಾವುದೇ ಈಗಾಗಲೇ ಏನೋ ಒಂದು ಗಂಡನ ಮನೆಯವರು ಕೂಡ ಇದ್ರು ಕೂಡ ಯಾವುದೇ ರೀತಿಯಾದಂತ ಒಂದು ಕುಟುಂಬಸ್ಥರು ಕೂಡ ಯಾರು ಕೂಡ ಆ ಒಂದು ಸ್ಥಳಕ್ಕೆ ಕೂಡ ಆಗಮಿಸಿಲ್ಲ. ಆದ್ರೆ ನಾವು ಕೂಡ ಮಗುವನ್ನ ಕೂಡ ಸಾಕ್ಲಿಕ್ಕೆ ಆಗ್ತಾ ಇಲ್ಲ, ನಮ್ಮನ್ನ ಈ ಮಗುವನ್ನ ಯಾರಿಗಾದ್ರೂ ಕೊಟ್ಬಿಡಿ ಅಂತೇಳಿ ಕೂಡ ಈಗ ಆಗಲಾಗ್ತಂತ ಘಟನೆ ಕೂಡ ಈಗ ಸ್ಥಳದಲ್ಲಿ ನಡೆದಿರುವಂತದ್ದು. ಎಸ್, ಥ್ಯಾಂಕ್ ಯು. ನಿಜವಾಗ್ಲೂ ಕೂಡ ಬೇಸರ ಆಗತ್ತೆ ಈ ರೀತಿಯ ಕಥೆಗಳನ್ನು ನೋಡಿದಾಗ. ಥ್ಯಾಂಕ್ ಯು ವೆರಿ ಮಚ್ ಲಾರಾ. ಏನಕ್ಕೆ ಇದೆಲ್ಲ ಮಾಡ್ತದ್ದು ಏನು ಅಂತ ಗೊತ್ತ ಉದ್ದೇಶ ಗೊತ್ತಾ? ಯಾಕೆ ನೀನ್ ನೋಡ್ಕೊಳ್ಕ ಬಂದ ಮಗಿನ ನೀ ನೋಡ್ಕೋಬಹುದು.